ಎಗವಕೋಟೆ ಅಕ್ಕಲ ದೇವಮ್ಮ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ. ಚಿಂತಾಮಣಿ ನಗರದ ಎಗವಕೋಟೆ ಗ್ರಾಮದಲ್ಲಿ ಇರುವ ಶ್ರೀ ಅಕ್ಕಲ ದೇವಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ದೇವಾಲಯದ ವಾರ್ಷಿಕೋತ್ಸವಕ್ಕೆ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀನಿವಾಸ್ ರೆಡ್ಡಿ ಅವರ ಕುಟುಂಬದವರು ವಿಶೇಷವಾಗಿ ಆಹ್ವಾನ ನೀಡಿದಾಗ ಅಕ್ಕಲ ದೇವಮ್ಮ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಚಿಂತಾಮಣಿಗೆ ಮೊಟ್ಟಮೊದಲ ಬಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿರುತ್ತಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಿಂತಾಮಣಿ ನಗರದ ಎಗವಕೋಟೆಯ ಅಕ್ಕಲ ದೇವಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಎಲ್ಲರೂ ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಬದುಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ. ಹಾಗೂ ದೇವಾಲಯದ ಅಭಿವೃದ್ಧಿ ಮಾಡುವ ಬಗ್ಗೆ ತಿಳಿಸಿದ್ದಾರೆ. ಇನ್ನು ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಸಚಿವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. महादेवदार गोविंदो गोविंदो महादेवदार गोविंदो लक्ष्मीनवदार गोविंदो ओम श्री महादेवताभ्यो नमः। सर्वमंगले मांगल्ये शिवे सर्वार्थ साधिके ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಶ್ರೀ ಅಕ್ಕಲಮ್ಮ ದೇವಿಯ ವಾರ್ಷಿಕೋತ್ಸವ ಪ್ರಯುಕ್ತ ಹಾಗೂ ವೀರನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಅಕ್ಕಲಮ್ಮ ದೇವಿ ಆಶೀರ್ವಾದ, ವೀರನಾರಾಯಣ ಸ್ವಾಮಿ ಆಶೀರ್ವಾದ, ಇಲ್ಲಿ ಬಂದಂಥ ಮುಜರಾಯಿ ಇಲಾಖೆಯವರು ಇಲ್ಲಿ ತಾವು ಆಗಮಿಸಿ ಈ ಅಕ್ಕಲಮ್ಮ ದೇವಸ್ಥಾನಕ್ಕೆ ವಾರ್ಷಿಕೋತ್ಸವಕ್ಕೆ ಬಂದು ಆಗಮಿಸಿ ಈ ಶಕ್ತಿಯ ಪವಾಡವನ್ನು ಆ ದೇವಿಯ ಕೃಪ ಆಶೀರ್ವಾದ ಕೊಡಲಿ ಅಂತ ಹೇಳ್ಬಿಟ್ಟು ಹೀಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಪೂಜೆ ಮಾಡಿದ್ದಾರೆ. ಅದೇ ಥರವಾಗಿ ಅವರ ದೇವಿಯ ಆಶೀರ್ವಾದ ತಗೊಂಡು ಆ ಮುಜರಾಯಿ ಇಲಾಖೆಗೆ ನಾನು ಧನ್ಯವಾದ ಅಂತ ನಮಸ್ಕಾರ ಮಾಡ್ತೀನಿ.